श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 5ನೇ ಅಧ್ಯಾಯದ 4ನೇ ಶ್ಲೋಕ. ವೃಕ್ಷಾನ್ ಪಕ್ಷೀಭಕೀತಾನ್ ಪಿತರಮತಸಖೀನ್ ಮಾತೃಪೂರ್ವಾನ್ ವಿಸೃಜ್ಯ ಪ್ರೋತ್ಥಾಂ ಗಂಗಾ ಸ್ವಪಾದಾಧರೈವ ಗುಹೇನಾರ್ಚಿತಃ ಸೋಥ ತೀರ್ತ್ವಾ ದೇವಾರ್ಚ್ಯಸ್ಯಾಪಿ ಪುತ್ರಾದ್ ಋಷಿಗಣಸಹಿತಾತ್ ಪ್ರಾಪ್ಯ ಪೂಜಾಂ ಪ್ರಯಾತಃ ಶೈಲೇಶಂ ಚಿತ್ರಕೂಟಂ ಕತಿಪಯ ದಿವಸಾನ್ ಯತ್ರ ಮೋದನ್ನುವಾಸ. ಹಿಂದೆ ನೋಡಿದಂತೆ ಪರಮಾತ್ಮ ಕಾಡಿಗೆ ಹೊರಟಿದ್ದಾರೆ. ರಾಮಚಂದ್ರ ದೇವರು ಅಯೋಧ್ಯೆಯ ಮರಗಳು, ಪಕ್ಷಿಗಳು, ಗಜ ಆನೆಗಳು, ಕ್ರಿಮಿಕೀಟಗಳು, ತಂದೆಯರು, ಮಿತ್ರರು, ಮಾತೃ ತಾಯಿಯಂದಿರು ಎಲ್ಲರೂ ಕೂಡ ಸರ್ವಾಸ್ತ್ಯಕ್ತ ಅಗಚ್ಚತ್, ಎಲ್ಲರನ್ನು ಬಿಟ್ಟು ರಾಮ ಕಾಡಿಗೆ ಹೋದ. ಹಾಗೆ ನೋಡಿದ್ದೀವಿ. ಅವ್ರನ್ನ ಹಿಂಬಾಲಿಸಿಕೊಂಡು ಕಾಡಿಗೆ ಬಂದವರು ಪರಮಾತ್ಮ ಮಲಗುವ ನೆಪವನ್ನ ಮಾಡಿ ಅವರನ್ನೆಲ್ಲ ಬೇರೆ ಕಡೆ ಕಳುಹಿಸಿದ. ಹಾಗೆ ನೋಡಿ, ನಿದ್ರೆ ಒಂದು ರೀತಿಯಾಗಿ ಸಂಪತ್ತು ಹೌದು, ಒಂದು ರೀತಿಯಾಗಿ ವಿಪತ್ತು ಆಗಿಬಿಡುತ್ತೆ ನೋಡಿ. ವಿಪತ್ತು ಯಾಕೆ? ಆ ನಿದ್ರೆಯಿಂದಲೇ ಎಲ್ಲರೂ ರಾಮನನ್ನ ಬಿಟ್ಟು ಹೋಗುವಂತೆ ಆಯ್ತು. ಅಂತಹ ನಿದ್ರೆಯನ್ನ ಪರಮಾತ್ಮ ಕೊಡ್ತಾನೆ. ನಿದ್ರೆ ಅಂದ್ರೆ ಏನು? ಅಜ್ಞಾನವೇ. ಯಾವ ಜ್ಞಾನವೂ ಇರೋದಿಲ್ಲ ನೋಡಿ ಆ ಸಂದರ್ಭದಲ್ಲಿ. ಅಲ್ಲಿಂದ ಸ್ವಪಾದಾತ್ ಪ್ರೋತ್ತಾಂ ಗಂಗಾಂ, ತನ್ನ ಪಾದದಿಂದಲೇ ಹುಟ್ಟಿದ್ದು ತ್ರಿವಿಕ್ರಮನಾಗಿದ್ದಾಗ ಆ ಗಂಗಾ ನದಿಯನ್ನು ದಾಟುವುದಕ್ಕಾಗಿ ಗುಹೇನ ಸತ್ಕಾರಂ ಪ್ರಾಪ್ಯ, ಅಲ್ಲಿ ಹಡಗು ಓಡಿಸುವ ಅಂಬಿಗ ಗುಹಾ ಅಂತ ಅವನ ಸೇವೆಯನ್ನ ಸ್ವೀಕಾರ ಮಾಡಿ ಸ್ವಸ್ವೇವ ಪಾದಾತ್ ಉತ್ಪನ್ನಾಂ ಗಂಗಾಂ ಯಥಾ ಶಿವ ಶಿರಸಾ ದಧಾರ, ಅಂತ ಗಂಗೆಯನ್ನ ಪಾರಂಗತಃ, ಯಾವ ಗಂಗೆಯನ್ನ ರುದ್ರದೇವರು ಶಿರಸ ವಹಿಸಿದ್ದಾರೆ ಅಂತ ಗಂಗೆಯನ್ನ ರಾಮಚಂದ್ರ ದಾಟಿದ. ಗಂಗೆಯನ್ನ ದಾಟಿ ತತಃ ದೇವಪೂಜ್ಯಸ್ಯ ಬೃಹಸ್ಪತೇಃ ಪುತ್ರಾತ್ ಮಹರ್ಷೇಃ ಭರದ್ವಾಜಾತ್, ಮಹರ್ಷಿಗಣಯ ಸಮೇತ ಸತ್ಕಾರಂ ಪ್ರಾಪ್ಯ, ಬೃಹಸ್ಪತಿ ಆಚಾರ್ಯರ ದೇವತೆಗಳು ಗುರುಗಳು ಬೃಹಸ್ಪತಿ ಆಚಾರ್ಯರು, ಅವರ ಮಗ ಮಹರ್ಷಿಗಳಾದ ಭರದ್ವಾಜರು, ಅವರ ಶಿಷ್ಯರು, ಇವರೆಲ್ಲರೂ ಕೂಡ ರಾಮನಿಗೆ ಸತ್ಕಾರವನ್ನು ಮಾಡ್ತಾರೆ. ಅವರ ಸೇವೆಯನ್ನು ಕೂಡ ರಾಮಚಂದ್ರ ಸ್ವೀಕಾರ ಮಾಡಿ ಪರ್ವತ ಶ್ರೇಷ್ಠಂ ಚಿತ್ರಕೂಟಂ ಪ್ರಾಪ್ತವಾನ್, ಪರ್ವತ ಶ್ರೇಷ್ಠವಾದ ಚಿತ್ರಕೂಟವನ್ನು ಹೊಂದಿದರು. ತತ್ರ ಸಹ ಸೀತಾಲಕ್ಷ್ಮಣಾಭ್ಯಾಂ ಸಹ ಕಾನಿಚನ ದಿನಾನಿ ಆನಂದೇನ ನ್ಯವಸತ್, ಕೆಲವು ದಿವಸಗಳು ಪರಮಾತ್ಮ ಚಿತ್ರಕೂಟದಲ್ಲೇ ಇದ್ದ ಅಂತ ಹೇಳ್ತಾರೆ. ಏತಸ್ಮಿನ್ನೇವ ಕಾಲೇ ದಶರಥ ನೃಪತಿ ಸ್ವರ್ಗತೋ ಭೂದ್ವಿಯೋಗ ರಾಮಸ್ಯೈವಾಥ ಪುತ್ರೌ ವಿಧಿಸುತ ಸಹಿತೈರ್ಮಂತ್ರಿಭಿಃ ಕೇಕೈಭ್ಯಃ ಆನೀತೌ ತಸ್ಯ ಕೃತ್ವಾ ಶ್ರುತಿಗಣ ವಿಹಿತ ಪ್ರೇತ ಕಾರ್ಯಾಣಿ ಸದ್ಯಃ ಶೋಚಂತೌ ರಾಮಮಾರ್ಗಂ ಪುರಜನ ಸಹಿತೌ ಜಗ್ಮತುರ್ಮಾತೃಭಿಶ್ಚ. ರಾಮ ಕಾಡಿಗೆ ಹೊರಟ ಕೆಲವು ದಿವಸಗಳಲ್ಲಿ, 6 ದಿವಸ ಅಂತಾರೆ, 6 ದಿವಸದಲ್ಲಿ ದಶರಥನ ಪ್ರಾಣ ಹೋಯ್ತಂತೆ. ರಾಮನ ವಿಯೋಗ ಹನೆ ಮಾಡಲಿಕ್ಕಾಗಿಲ್ಲ, ಪ್ರಾಣತ್ಯಾಗವನ್ನು ಮಾಡಿ ಸ್ವರ್ಗಕ್ಕೆ ಹೋದ್ರು ಅಂತಾರೆ. ತದನಂತರಂ ಬ್ರಹ್ಮಪುತ್ರೇನ ವಸಿಷ್ಠೇನ, ಚತುರ್ಮುಖ ಬ್ರಹ್ಮರ ಮಗ ವಸಿಷ್ಠರು ಮಹರ್ಷಿಗಳು, ಅವರಿಂದ ಮತ್ತು ಮಂತ್ರಿಗಳಿಂದ ಕೇಕೆಯ ದೇಶದಿಂದ ಭರತ ಶತ್ರುಘ್ನ ಅವರನ್ನ ಅಯೋಧ್ಯೆಗೆ ಕರ್ಕೊಂಡ್ ಬರ್ತಾರೆ. ಅಂದ್ರೆ ರಾಮ ಕಾಡಿಗೆ ಹೋದಾಗ ಭರತ ಶತ್ರುಘ್ನರು ಅಲ್ಲಿ ಇದ್ದಿಲ್ಲ, ಅವರ ಅಜ್ಜನ ಮನೆಗೆ ಹೋಗಿದ್ರು ಅಂತಾರೆ. ಕೇಕೆಯ ದೇಶ, ಅದೇ ಕೈಕೇಯಿಯ ಊರು ದೇಶ ಕೇಕೆಯ ದೇಶ, ಅಲ್ಲಿಗೆ ಹೋಗಿದ್ರು. ಅದರಿಂದ ಅಯೋಧ್ಯದಲ್ಲಿ ಆದದ್ದು ಕೈಕೇಯಿ ಪ್ರಾರ್ಥನೆ ಮಾಡಿದ್ದು
ವರರೂಪದಿಂದ ಇದ್ಯಾವುದು ಭರತರಿಗೆ ಶತ್ರುಘ್ನರಿಗೆ ಗೊತ್ತಾಗ್ಲಿಲ್ಲ. ಆಗಿ ಬಂದು ಅಲ್ಲಿಂದ ಬಂದು ನೋಡ್ತಾರೆ, ತಂದೆಯ ಮೃತ ಆಗಿದ್ದಾರೆ, ರಾಮ ಕಾಡಿಗೆ ಹೋಗಿದ್ದಾರೆ, ಎಲ್ಲ ಗೊತ್ತಾಯಿತು. ಮೊದಲು ತಂದೆಯ ಕಾರ್ಯ ಮುಗಿಸೋಣ ಅಂತ ವೇದೋಕ್ತ ಪ್ರಕಾರೇಣ ಪಿತುಃ ಅಂತಿಮ ಸಂಸ್ಕಾರ ಸಮಾಪ್ಯ, ಆ ದಶರಥ ಮಹಾರಾಜನಿಗೆ ಅಂತಿಮ ಸಂಸ್ಕಾರವನ್ನ ಮಾಡಿ ನೋಡಿ. ಅಲ್ಲಿ ತನಕ ಆ ಶವವನ್ನ ಇಟ್ಟಿದ್ದಾರೆ ನೋಡಿ, ದಶರಥನ ಶವವನ್ನ. ಯಾಕೆ ಮಾಡುವವರು ಮಕ್ಕಳು ದೂರ ಹೋಗ್ಬಿಟ್ರೆ ಬರುವ ತನಕ ಕಾಯಬೇಕು ಎಂಬ ಒಂದು ನಿಯಮವೂ ಕೂಡ ಇಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ ನೋಡಿ. ಇದೇ ಸಾಮಾನ್ಯ ಒಂದು ಯಾಮದಲ್ಲಿ ಆಗಬೇಕು ಹಾಗೆ ಅಂತ. ಆದರೂ ಆ ಪ್ರೇತವನ್ನ, ಆ ಶವವನ್ನ ರಕ್ಷಣೆ ಮಾಡಿ ಇಟ್ಟಿದ್ರು ಅಂತ ಹೇಳ್ತಾರೆ, ಭರತ ಶತ್ರುಘ್ನ ಬರುವ ತನಕ. ಅಂತಿಮ ಸಂಸ್ಕಾರ ಸಮಾಪ್ಯ ಶೋಕಮಗ್ನೌ ಸಂತೌ ಪೌರಜನೈಹಿ. ಒಂದು ರಾಮ ಕಾಡಿಗೆ ಹೋದ ಅಂತ ಮೊದಲೇ ದುಃಖದಲ್ಲಿ ಇದ್ರು ಪುರಜನರು. ಇನ್ನು ರಾಜ ದಶರಥನು ಸ್ವರ್ಗಕ್ಕೆ ಹೋದ ಅಂತ ಶೋಕಮಗ್ನರಾಗಿದ್ರು. ಇದನ್ನೆಲ್ಲ ಮನಗಂಡ ಭರತ ಕೌಸಲ್ಯಾದಿ ಮಾತೃಭಿಹಿ ಸಹ, ಕೌಸಲ್ಯ ಮುಂತಾದ ಎಲ್ಲರನ್ನು ಕೂಡ ಕರೆದುಕೊಂಡು ಶ್ರೀರಾಮಂ ಅನ್ವೇಷ್ಟುಂ, ರಾಮನ ಮಾರ್ಗವನ್ನ, ರಾಮನನ್ನು ಹುಡುಕುವುದಕ್ಕಾಗಿ ರಾಮಸ್ಯ ಮಾರ್ಗೇನ ಚಿತ್ರಕೂಟಂ ಪ್ರತಿ ಗತವಂತೌ. ಚಿತ್ರಕೂಟಕ್ಕೆ ಅಲ್ಲಿ ಭರತಾದಿಗಳು ಬಂದರು ಹಾಗೆ ಅಂತ ಅರ್ಥ ನೋಡಿ. ಭರತನ ಶುದ್ಧ ಸ್ವಭಾವವನ್ನ ಆಚಾರ್ಯರು ಇಲ್ಲಿ ತೋರಿಸ್ತಾ ಇದ್ದಾರೆ. ಧಿಕ್ಕುರ್ವಂತೌ ನಿತಾಂತಂ ಸಕಲ ದುರಿತಗಾಂ ಮಂಥರಾಂ ಕೈಕಯೀಂ ಚ ಪ್ರಾಪ್ತೌ ರಾಮಸ್ಯ ಪಾದೌ ಮುನಿಗಣಸಹಿತೌ ತತ್ರ ಚೋವಾಚ ನತ್ವಾ ರಾಮಂ ರಾಜೀವನೇತ್ರಂ ಭರತೈಃ ಪುನಃ ಪ್ರೀತಯೇ ಸ್ಮಾಕಮೀಶ ಪ್ರಾಪ್ಯಾಸು ಸ್ವಾಮಯೋಧ್ಯಾಂ ಅವರಜ ಸಹಿತ ಪಾಲಯೇ ಮಾಂ ಧರಿತ್ರೀ. ನೋಡಿ ಭರತನ ಪ್ರಾರ್ಥನೆ ಹೇಗಿದೆ ನೋಡಿ. ಮಾರ್ಗೇ ಗಚ್ಚಂತೋ ಭರತ ಶತ್ರುಘ್ನೌ ಸರ್ವಪಾಪಾನಾಂ ಆಶ್ರಯ ರೂಪಂ ಮಂತರಂ ಸ್ವಮಾತರಂ ಕೈಕೇಯೀಂ ಚ ಅತ್ಯಂತಂ ನಿಂದಿತಂತೌ. ಇನ್ನೇನು ರಾಮನನ್ನ ಕರ್ಕೊಂಡ್ ಬರಬೇಕು ಅಂತ ಎಲ್ಲರೂ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಆ ಮಂಥರೆಯನ್ನು ಮಾತನ್ನು ಕೇಳಿ ಇದನ್ನೆಲ್ಲ ಮಾಡಿದ ತಾಯಿಯನ್ನು ಕೂಡ ಅತ್ಯಂತಂ ನಿಂದಂತು, ತುಂಬಾ ಚೆನ್ನಾಗಿ ಬೈದಂತ. ಬೈದು ಮುನಿಗಣೈಹಿ ಸಹಿತ, ಅನೇಕ ಮುನಿಗಳಿಂದ ಕುಡಿದವನಾಗಿ ಭರತ ಚಿತ್ರಕೂಟಂ ಬಂದು, ಚಿತ್ರಕೂಟ ಪರ್ವತದ ಹತ್ರ ರಾಮ ಇದ್ದ ಆಶ್ರಮ, ರಾಮನ ಆಶ್ರಮಕ್ಕೆ ಬಂದು ಶ್ರೀರಾಮಸ್ಯ ಚರಣ ಸಮೀಪಂ ಗತವಂತೌ, ರಾಮನ ಹತ್ರ ಬಂದ್ರು. ತತ್ರ ಶ್ರೀರಾಮಂ ನಮಸ್ಕೃತ್ಯ, ರಾಮನಿಗೆ ನಮಸ್ಕಾರ ಮಾಡಿ ಕಮಲದಂತ ಕಣ್ಣುಗಳುಳ್ಳ ಶ್ರೀರಾಮಚಂದ್ರನನ್ನ ಭರತ ಪ್ರಾರ್ಥನೆ ಮಾಡ್ತಾನೆ. ಹೇ ಸ್ವಾಮಿನ್ ಅಸ್ಮಾಕಂ ಸಂತೋಷಯ, ಭವಾನ್ ಅನುಜೇನ ಲಕ್ಷ್ಮಣೇನ ಸಹಿತ, ನಮ್ಮನ್ನೆಲ್ಲ ಸಂತೋಷ ಪಡಿಸುವುದಕ್ಕಾಗಿ ತಾವು ಮತ್ತು ಲಕ್ಷ್ಮಣ ಎಲ್ಲರೂ ಕೂಡ ಶೀಘ್ರಂ ಕೂಡಲೇ ನಿಜಾಂ ಅಯೋಧ್ಯಾಂ ಪ್ರತ್ಯಾಗತ್ಯ ಇಮಾಂ ಭೂಮಿಂ ಪಾಲಯತು, ಕೂಡಲೇ ಅಯೋಧ್ಯ ಪಟ್ಟಣಕ್ಕೆ ವಾಪಸ್ ಬಂದು ಈ ಭೂಮಿಯನ್ನ ಪಾಲನೆ ಮಾಡತಕ್ಕದ್ದು, ಇಮಾಂ ಧರಿತ್ರೀಂ ಪಾಲಯ, ಹಾಗೆ ಅಂತ ಭರತ ಪ್ರಾರ್ಥನೆ ಮಾಡ್ತಾನೆ. ಇತ್ಯುಕ್ತಃ ಕರ್ತುಮೀಶಃ ಸಕಲ ಸುರಗಣಾಪ್ಯಾಯನಂ ರಾಮದೇವಃ ಸತ್ಯಾಂ ಕರ್ತುಂ ಚ ವಾಣೀಂ ಅವದದತಿರಾಂ ನೇತಿ ಸದ್ಭಕ್ತಿ ನಮ್ರಂ ಭೂಯೋ ಭೂಯೋರ್ಥಯಂತಂ ದ್ವಿಗುಣಿತ ಶರದಾಂ ಸಪ್ತಕೆ ತ್ವಭ್ಯತೀತೆ ಕರ್ತೈತತ್ತೇವ ಚೋಹಂ ಸುದೃಢಮೃತಮಿದಂ ಮೇವಚೋ ನಾತ್ರ ಶಂಕಾ. ಇದು ಚಂದ ಇದೆ ನೋಡಿ. ಭರತೇನ ಇತಿ ಉಕ್ತಃ, ಈ ರೀತಿಯಾಗಿ ಭರತ ಹೇಳಿದಾಗ ಸಕಲ ಸುರಗಣಾನಪ್ಯಾಯನಂ ಕರ್ತುಂ ಈಶಃ ರಾಮದೇವ, ಅಂದ್ರೆ ಪರಮಾತ್ಮ ಕಾಡಿಗೆ ಬಂದದ್ದು ದೇವತೆಗಳ ಕಾರ್ಯವನ್ನ ಉದ್ದೇಶಿಸಿ, ರಾವಣಾದಿಗಳನ್ನ ಸಂಹಾರ ಆಗಬೇಕಾಗಿದೆ. ಪರಮಾತ್ಮ ಅವತಾರ ಆಗಿದ್ದೇ ಅದಕ್ಕಾಗಿ. ಅದರಿಂದ ನೋಡಿದರೆ ಭರತ ಅಯೋಧ್ಯೆಗೆ ಬಾ ಅಂತ ಕರೀತಾ ಇದ್ದಾರೆ. ಏನ್ ಮಾಡೋದು? ಭಗವಾನ್ ಶ್ರೀರಾಮ ಸ್ವಪಿತುಃ ವಚನಂ ಸತ್ಯಂ ಕರ್ತುಂ, ಒಂದು ದೇವತೆಗಳ ಕಾರ್ಯ, ಎರಡನೆಯದು ತಾನು ತಂದೆಗೆ ಕೊಟ್ಟ ಮಾತು, ರಾಮಚಂದ್ರ ತಂದೆ ಕೊಟ್ಟ ಮಾತು, 14 ವರ್ಷ ಕಾಲ ನಾನು ಕಾಡಿನಲ್ಲಿ ಇರ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ. ರಾಮ ಕೊಟ್ಟೆ ಹೊರಟಿರೋದು. ಅದನ್ನ ಸತ್ಯಪಡಿಸಲು ಅತ್ಯಂತಂ ಭಕ್ತಿಯಾನಮ್ರಂ, ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ ಅಂತ. ಭರತೋ ಭಕ್ತಿ ಭರಿತಃ ಅಂತಾರ ನೋಡಿ. ಭಾರಿ ಭಕ್ತಿ ಭರತನದ್ದು.
ತಥಾಚ ಮುಹು ಯಾಚಮಾನ, ಮತ್ತೆ ಮತ್ತೆ ಕೇಳಿದನಂತೆ, ಇಲ್ಲ ನೀನು ಅಯೋಧ್ಯೆಗೆ ಬರಬೇಕು, ನಾನು ಬೇಕಾದ್ರೆ ಕಾಡಿನಲ್ಲಿ ಇರ್ತೇನೆ, ನೀನು ವಾಪಸ್ ನಗರಕ್ಕೆ ಹೋಗು ಅಂತೆಲ್ಲ ಪ್ರಾರ್ಥನೆ ಮಾಡ್ತಾನೆ ಭರತ. ಆದರೂ ಯಾರಿಗೆ ಕೆಲಸವನ್ನು ಹೇಳಿರ್ತಾರೋ ಅವರು ಆ ಕೆಲಸವನ್ನು ಮಾಡಬೇಕು ಅಂತ ಇದೆ. ಅದರಿಂದ ರಾಮಚಂದ್ರ ದೇವಕಾರ್ಯ ಆಗಬೇಕು ಎಂಬ ಉದ್ದೇಶದಿಂದ ತಾನು ಒಪ್ಪಲಿಲ್ಲ. ರಾಮ ಹೇಳಿದ, ದ್ವಿಗುಣಿತ ಶರದಾಂ ಸಪ್ತಕೆ, 14 ವರ್ಷ ಆದ ಬಳಿಕ ನಾನು ತೇ ಏತದ್ ಪಚಃ ಕರ್ತಾ ಅಸ್ಮಿ, ನಿನ್ನ ಪ್ರಾರ್ಥನೆಯನ್ನು ಮನ್ನಿಸಿ ನಾನು ಬರ್ತೇನೆ. 14 ವರ್ಷ ಆದ ಮೇಲೆ ಒಂದು ದಿನ ಕೂಡ ತಪ್ಪಿಸೋದಿಲ್ಲ, ನಾನು ಬರ್ತೇನೆ. ಇದಮ್ಮೇ ವಚಃ ಸುದೃಢಂ, ಈ ನನ್ನ ಮಾತು ಸುದೃಢವಾದದ್ದು, ಸತ್ಯಭೂತವಾದದ್ದು, ಅತ್ರ ಶಂಕಾನ, ಸಂಶಯ ಪಡಬೇಡ ಹಾಗೆ ಅಂತ ಪರಮಾತ್ಮ ಹೇಳ್ತಾನೆ. ಶ್ರುತ್ವೈತದ್ರಾಮವಾಕ್ಯಂ ಹುತಭುಜಿಪತನೆ ಸಪ್ರತಿಜ್ಞಾಂ ಚ ಕೃತ್ವಾ ರಾಮೋಕ್ತಸ್ಯಾನ್ಯಥಾತ್ವೇ ನತು ಪರಮಭಿವೇಕ್ಷ್ಯೇಹಮಿತ್ಯೇವ ತಾವತ್ ಕೃತ್ವಾನ್ಯಾಂ ಸಪ್ರತಿಜ್ಞಾಂ ಅಬಸದತ ಬಹಿರ್ಗ್ರಾಮಕೆ ನಂದಿನಾಮ್ನಿ ಶ್ರೀಶಸ್ಯೈವಾಸ್ಯ ಕೃತ್ವಾ ಶಿರಸಿ ಪರಮಕಂ ಪೌರವಂ ಪಾದಪೀಠಂ. ಇಷ್ಟು ವಿಚಾರ ಮಾಡಿ ಸಹ ಭರತಃ ಏತದ್ ರಾಮವಾಕ್ಯಂ ಶ್ರುತ್ವ, ರಾಮನ ಈ ಮಾತುಗಳನ್ನೆಲ್ಲ ಕೇಳಿ, ರಾಮೋಕ್ತಸ್ಯ ಅನ್ಯತಾತ್ವೇ ಹುತಭುಜಿಪತನೆ ಅಹಂ ಪರಂ ತು ನ ಅಭಿವೇಕ್ಷ್ಯೆ, ರಾಮನ ಮಾತಿನಂತೆ ಅನ್ಯಥಾ ಭಾವ ಭವತಿ. ಒಂದು ವೇಳೆ ರಾಮ ಬರದೇ ಹೋದರೆ 14 ವರ್ಷ ಆದ ಮೇಲೆ ಯದಿ ಸಹ ನ ಆಯಾತಿ ಅಹಂ ಅಗ್ನೌ ಶರೀರಂ ಪಾತಯಿಷ್ಯಾಮಿ, ನಾನು ಅಗ್ನಿಯಲ್ಲಿ ನನ್ನ ಶರೀರವನ್ನ ಆಹುತಿ ಕೊಟ್ಬಿಡ್ತೇನೆ. ಅನ್ಯತ್ ಕಿಮಪಿ ನ ಪಶ್ಯೇಯಂ, ಇನ್ಯಾವುದು ನೋಡೋದಿಲ್ಲ. ಅಯೋಧ್ಯ ಪಟ್ಟಣಕ್ಕೆ ರಾಜರಿದ್ದಾರ, ಪ್ರಜೆಗಳ ಕ್ಷೇಮ ಇತ್ಯಾದಿ ಯಾವುದೂ ಇಲ್ಲ. ನೋಡಿ, ಇದೆ ಎಷ್ಟು ವೈರಾಗ್ಯದಿಂದ ಇರ್ತಾರೆ ನೋಡಿ. ಭರತ ಅಂದ್ರೆ ಯಾರು? ಕಾಮನ ಅವತಾರ ಭರತ ಅಂತ ಹಿಂದೆ ಆಚಾರ್ಯರು ಹೇಳಿದ್ದಾರೆ. ರಾಮ ಬರದೇ ಹೋದರೆ ಈ ಶರೀರವೇ ಬೇಡ. ಶರೀರ ಹೋದರೆ ಇನ್ನೊಂದು ಬರ್ತದೆ, ಅದರ ರಾಮ ಬರ್ತಾನ? ರಾಮ ಸಿಗೋದಿಲ್ಲ. ಅದರಿಂದ ರಾಮನನ್ನು ನೋಡದೆ, ರಾಮನ ಸೇವೆ ಮಾಡದೇ ಇರತಕ್ಕ ಈ ಶರೀರವೇ ಬೇಡ. ಅದು ರಾಮ ಮಾತು ಹೇಳಿದ್ದಾನೆ, 14 ವರ್ಷ ಆದ ಮೇಲೆ ಬರ್ತೀನಿ ಹಾಗೆ ಅಂತ. ಆ ಮಾತಿಗೆ ಒಂದು ಬೆಲೆಯನ್ನು ಕೊಟ್ಟು ಭರತ ಒಪ್ಕೋತಾನೆ, ಆಯ್ತು ಅಂತ. ಆದರೆ 14 ವರ್ಷ ಆದ ಮೇಲೆ ಬರದೇ ಹೋದರೆ ನಾನು ಅಗ್ನಿಯಲ್ಲಿ ಆಹುತಿ ಕೊಡೋದು, ಯಾವುದು ಕೂಡ ನೋಡೋದಿಲ್ಲ ಹಾಗೆ ಅಂತ. ನೋಡಿ, ಇದು ಆ ಭರತನ ಮೈಂಡ್ ಸೆಟ್ ಎಷ್ಟು ಚೆನ್ನಾಗಿದೆ ನೋಡಿ ಇದು. ಏವಂ ಅಪರಾಮವಿ ಪ್ರತಿಜ್ಞಾಂ ಕೃತ್ವ, ಈ ರೀತಿಯಾಗಿ 2 ಪ್ರತಿಜ್ಞೆ ಮಾಡಿ ಸಹ ಭರತಃ ಶ್ರೇಯಃಪತೆ ಸಾಕ್ಷಾತ್ ಭಗವತಃ ಶ್ರೀರಾಮಸ್ಯ, ಇಷ್ಟು ಪರಮಾತ್ಮನ ಮುಂದೆ ಪ್ರತಿಜ್ಞೆಯನ್ನ ಮಾಡಿ, ರಾಮನ ಪರಮ ಪವಿತ್ರವಾದ ಸುವರ್ಣಮಯವಾದ ಪಾದುಕಾದ್ವಯಂ, ರಾಮನ 2 ಪಾದುಕೆಗಳನ್ನ ಸ್ವಶಿರಸಿ ಧೃತ್ವ, ತನ್ನ ತಲೆಯಲ್ಲಿ ಹೊತ್ತುಕೊಂಡು, ಅಯೋಧ್ಯಾಯ ಬಹಿಹಿ, ನಗರಕ್ಕೆ ಪಟ್ಟಣಕ್ಕೆ ಹೋಗ್ಲೇ ಇಲ್ಲ, ರಾಜ್ಯ ಮಾಡ್ಕೋಬೇಕು. ಅಯೋಧ್ಯದಲ್ಲೇ ಇದ್ದು ಯಾಕೆ ಮಾಡಬೇಕು? ಹೊರಗೆ ನಂದಿಗ್ರಾಮ ಅಂತ ಒಂದು ಗ್ರಾಮದಲ್ಲೇ ಇದ್ದ. ರಾಮ ಇಲ್ಲದ ಅಯೋಧ್ಯ, ರಾಮ ಇಲ್ಲದ ಅರಮನೆ ವಾಸ, ರಾಮ ಇಲ್ಲದೆ ಸುಖ ಭೋಗ ನನಗೆ ಬೇಡ ಹಾಗೆ ಅಂತ. ನೋಡಿ, ಎಷ್ಟು ವೈರಾಗ್ಯ ಅಂದ್ರೆ ಇದು. ವೈರಾಗ್ಯ ಅಂದ್ರೆ ಎಲ್ಲ ಸಿಕ್ಕಿದಾಗಲೂ ಬೇಡ ಅಂತ ಬಿಡ್ತಾರೆ ನೋಡಿ. ಅದು ಪರಮಾತ್ಮನಿಗೆ ತುಂಬಾ ಇಷ್ಟವಾದದ್ದಂತೆ. ಎಲ್ಲ ಸಿಗಬೇಕು, ಆದ್ರೂ ಅದರಲ್ಲಿ ಮನಸ್ಸಿರಬಾರ್ದು, ಬೇಡ ಅಂತ ಬಿಡ್ಬೇಕು. ಆ ವಿಚಾರ ದೇವರಿಗೆ ದೇವರು ಮಾತ್ರ ಬೇಕು. ಏನೇ ಆಗಲಿ ನಾವು ಅದು ಬಿಟ್ಟು ಬಿಡ್ಬಾರ್ದು. ದೇವರು ಬೇಡ, ಯಾವುದು ಬೇಡ ಹಂಗೆಲ್ಲ. ದೇವರು ಬೇಕು, ದೇವರು ಬಿಟ್ಟು ಇನ್ನು ಉಳಿದದ್ದು ಬೇಡ ಹಾಗೆ. ಇದು ಭರತನಿಂದ ನಾವು ಕಲಿಬೇಕು. ಈ ರೀತಿಯಾಗಿ ನಂದಿಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಸಮಸ್ತ ಪೌರಾನುಗತೇನುಜೇ ಗತೆ ಸಚಿತ್ರಕೂಟೆ ಭಗವಾನುವಾಸಃ ಅತ ಜಗಾಮೇಂದ್ರ ಸುತೋಪಿ ವಾಯಸೋ ಮಹಾಸುರೇಣಾತ್ಮಗತೇನ ಚೋದಿತಃ ಅಂತ ಮುಂದಿನ ವಿಚಾರ. ಅದನ್ನ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.